ಸಂವಿಧಾನವನ್ನು ನುಚ್ಚುನೂರು ಮಾಡುವಂತಹ ಪ್ರಯತ್ನ ಮಾಡುತ್ತಿದ್ದಾರೆ. ವಕೀಲ ಕಿಶೋರ್ ಹಿಂದೆ ದೊಡ್ಡ ಸಂಚು ರೂಪಿಸುತ್ತಿದ್ದಾರೆ. ರಾಷ್ಟ್ರಪತಿಗಳು ಶೀಘ್ರವಾಗಿ ಹಾಗೂ ಸೂಕ್ಷ್ಮವಾಗಿ ಸೂಕ್ತ ಕ್ರಮ ವಹಿಸಬೇಕೆಂದು ಪ್ರಗತಿಪರ ಸಂಘಟನೆ ಅಧ್ಯಕ್ಷ ರಾಮಕೃಷ್ಣ ಅತ್ತಿಗುಪ್ಪೆ ತಿಳಿಸಿದರು. ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಿರಂಗೂರು ಸ್ವಾಮಿ, ಸಿಪಿಎಂ ಬಸವರಾಜು, ಪ್ರಕಾಶ್, ಧನಂಜಯ ಹಾಗೂ ಸಿದ್ದೇಶ್ ಉಪಸ್ಥಿತರಿದ್ದರು. ಸಂವಿಧಾನದ ಮೇಲೆ ಆದಂಥ ಹಲ್ಲೆ, ಸಂವಿಧಾನನ ನುಚ್ಚು ನೂರು ಮಾಡುವಂಥ ಪ್ರಯತ್ನ. ಆ ವಕೀಲ ರಾಕೇಶ್ ಕಿಶೋರ್ನ ಹಿಂದೆ ದೊಡ್ಡ ಮಟ್ಟದ ಹುನ್ನಾರಗಳು ಸಂಚು ರೂಪಿಸ್ತಾ ಇದ್ದಾರೆ. ಅವನ್ನ ಮುಂದೆ ಬಿಟ್ಟು ಅದನ್ನು ನಮ್ಮ ರಾಷ್ಟ್ರಪತಿಯವರು ತೀವ್ರವಾಗಿ ಅತಿ ಸೂಕ್ಷ್ಮವಾಗಿ ಗಮನಹರಿಸಿ ಸೂಕ್ತ ತನಿಖೆಗೆ ಒಳಪಡಿಸಬೇಕು. ಯಾಕಪ್ಪ ಅಂತಂದರೆ ನಮಗೆ ಅನುಮಾನ ಇದೆ, ಈ ದೇಶದ ಪ್ರಧಾನಮಂತ್ರಿಗಳು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ಲ, ಇನ್ನೂ ಕೂಡ ಅವ್ರನ್ನ ಬಂಧಿಸಿಲ್ಲ. ಗೃಹ ಸಚಿವ ಅಮಿತ್ ಶಾ ಆಗಿರ್ಬೋದು, ನರೇಂದ್ರ ಮೋದಿ ಅವರಾಗಿರ್ಬೋದು. ಇವರು ಅವತ್ತೇನೆ ಕೂಡ ಬಂಧಿಸ್ಬೋದಾಗಿತ್ತು ಅಂತ ಆರೋಪಿನ. ಇವತ್ತು ನ್ಯಾಯಮೂರ್ತಿಗಳ ಮೇಲೆ ಆದಂಥ ಹಲ್ಲೆ ಮಾಡಿದ್ದಾರೆ. ಇನ್ನು ಎಲ್ಲ ಕೋರ್ಟಲ್ಲಿ ನ್ಯಾಯಾಲಯದಲ್ಲೂ ಇದೇ ಪ್ರಕರಣಗಳು ನಡೀತವೆ ಅಂತ ನಮಗೂ ಕೂಡ ಅನುಮಾನ ಇದೆ. ಏನಕ್ಕಪ್ಪ ಅಂತಂದರೆ ನಮ್ಮ ಪರವಾಗಿ ವಾದ ಮಣ್ಣೆ ಆಗಬೇಕು. ಪ್ರಭಾವಿಗಳಾದ್ರೆ ನಾವು ನಮ್ಮ ಪರವಾಗಿ ಅಲ್ಲಿ ಮಣ್ಣೆ ಆಗಬೇಕು. ಪರ ವಿರೋಧ ಚರ್ಚೆ ಮಾಡಿ ತೀರ್ಮಾನ ಕೊಡುವಂಥ ನ್ಯಾಯಾಧೀಶರ ಮೇಲೆ ಈ ರೀತಿಯ ಆಕಸ್ಮಿಕವಾಗಿ ಅವರು ಪ್ರಚೋದನೆ ಹೇಳಿಕೆ ಕೊಟ್ಟಿದ್ರೆ ಬೇರೆ ಇತ್ತು. ಅವರಿಗೆ ರಾಕೇಶ್ ಕಿಶೋರ್ ಅವರಿಗೆ ಪ್ರಶ್ನೆ ಮಾಡೋಕ್ಕೆ ಬೇರೆ ಜಾಗಗಳಿತ್ತು, ಹೋರಾಟ ಮಾಡೋಕ್ಕೆ ಜಾಗಗಳಿತ್ತು. ಆದರೆ ಆ ಕೆಟ್ಟ ಕೆಲಸನ ಮಾಡಿದಾರಲ್ಲ, ಎಸೆಯೋದ ಮುಖಾಂತರ ಅವರ ಒಳ ಸಂಚಿನ ರೂಪವನ್ನು ಈ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ದೇಶವ್ಯಾಪ್ತಿ ಪ್ರತಿಭಟನೆಗಳು, ಹೋರಾಟಗಳು ಹತ್ಕೊಂಡಿದ್ದೇವೆ. ಅದೇ ರೀತಿ ಹುಣಸೂರಲ್ಲಿ ನಾವು ತೀವ್ರವಾಗಿ ಕಳಿಸಿ ಪಂಜಿನ ಮೆರವಣಿಗೆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮುಖಭಂಗವನ್ನು ಮಾಡ್ತೇವೆ. ಹಾಗಾಗಿ ಈ ಕಾರ್ಯಕ್ರಮ ಪ್ರತಿಭಟನೆಗೆ ಎಲ್ಲ ಗ್ರಾಮದ ಅಂಬೇಡ್ಕರ್ ಯುವ ಸಂಘದ ಪದಾಧಿಕಾರಿಗಳು, ಮಹಿಳೆಯರು ಹಾಗೂ